ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಿಂಧ್ಯಾಚರ್ಯಸ್ ಕಿಚನ್. ಫ್ರೆಂಡ್ಸ್, ನಾನಿವತ್ತು ಮುಳ್ಳು ಸೌತೆಯಿಂದ ಒಂದು ಟೇಸ್ಟಿಯಾದ ಮತ್ತು ಆರೋಗ್ಯಕರವಾದ ಒಂದು ದೋಸೆಯನ್ನು ಮಾಡ್ತಾಯಿದ್ದೀನಿ. ಮಾಡಲಿಕ್ಕೆ ತುಂಬ ಸುಲಭ ಮತ್ತು ಆರೋಗ್ಯಕ್ಕೂ ಇದು ತುಂಬ ಒಳ್ಳೆಯದು. ಬರೀ ಸ್ವಲ್ಪ ಕೆಲವೇ ಇಂಗ್ರೀಡಿಯೆಂಟ್ಸನ್ನು ಬಳಸಿ ಟೇಸ್ಟಿಯಾದ ಈ ದೋಸೆಯನ್ನು ಮಾಡ್ಬೋದು. ಈಗ ಇದನ್ನು ಹೇಗೆ ಮಾಡೋದಂತ ನೋಡ್ಕೊಂಡು ಬರುವ. ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾನು ಇಲ್ಲಿ ಒಂದು ಲೋಟದಷ್ಟು ಅಂದರೆ ಒಂದು ಪಾವ್ನಷ್ಟು ಅಕ್ಕಿಯನ್ನು ತಗೊಂಡಿದ್ದೇವೆ. ನೀವು ಯಾವ ಅಕ್ಕಿ ಬೇಕಾದ್ರೂ, ದೋಸೆ ಅಕ್ಕಿ ಇಲ್ಲ ರೇಷನ್ ಅಕ್ಕಿ ಯಾವ್ದು ಬೇಕಾದ್ರೂ ತಗೊಳ್ಬೋದು. ನಾನು 1 ಸ್ಪೂನಷ್ಟು ಮೆಂತೆ ಮತ್ತು 1.5 ಸ್ಪೂನಷ್ಟು ಉದ್ದಿನಬೇಳೆಯನ್ನು ತಗೊಂಡಿದ್ದೇನೆ. ಇದನ್ನೆಲ್ಲ ಒಟ್ಟಿಗೆ ಹಾಕಿ ಅದಕ್ಕೆ ಮುಳುಗಷ್ಟು ನೀರು ಹಾಕಿ ಚೆನ್ನಾಗಿ ತೊಳ್ಕೊಂಡು ಮುಳುಗುವಷ್ಟು ನೀರು ಹಾಕಿ ರಾತ್ರಿ ನೆನೆಸ್ಲಿಕ್ಕೆ ಇಟ್ಟಿದ್ದೆ. ಚೆನ್ನಾಗಿ ನೆಂದಿದೆ ಬೆಳಿಗ್ಗೆ ಆಗುವಾಗ. ಇದನ್ನೀಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೇನೆ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದಕ್ಕೆ ನಾನು 1 ಕಪ್ನಷ್ಟು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ನಾನು 1 ಅಚ್ಚಿನಷ್ಟು ಬೆಲ್ಲ ಹಾಕ್ಕೊಂಡಿದ್ದೇನೆ. 1 ಕಪ್ ಅಂದರೆ 1 ಅಚ್ಚಷ್ಟು ಬೆಲ್ಲ ಹಾಕ್ಕೊಂಡಿದ್ದೇನೆ. 7ರಿಂದ 8 ಕಾಳಷ್ಟು ಕಾಳು ಮೆಣಸು ಅಂದರೆ ಬ್ಲ್ಯಾಕ್ ಪೆಪ್ಪರನ್ನು ತಗೊಂಡಿದ್ದೇನೆ. ಈಗ ಇದನ್ನು ನೈಸಾಗಿ ಗ್ರೈಂಡ್ ಮಾಡಿಕೊಂಡಿದ್ದೇನೆ. ಇಲ್ಲಿ ನಾನು ಒಂದು ಮುಳ್ಳು ಸೌತೆಯನ್ನು ತಗೊಂಡು ಇದನ್ನು ತುರಿದುಕೊಳ್ತಾ ಇದ್ದೀನಿ. ಇದರಲ್ಲಿ ನಾನು ಒಂದು ಇಡೀ ಹಾಕಲಿಲ್ಲ, ಒಂದು ಅರ್ಧದಷ್ಟು ಹಾಕ್ಕೊಂಡಿದ್ದೀನಿ. ದೊಡ್ಡ ಮುಳ್ಳು ಸೌತೆ ಆಗಿರೋದ್ರಿಂದ ಒಂದು ಅರ್ಧದಷ್ಟು ಮುಳ್ಳು ಸೌತೆಯನ್ನು ತುರಿದು ತಗೊಳ್ತಾ ಇದ್ದೇನೆ. ಇದಕ್ಕೆ ನೀರು ಹಿಂಡಬೇಕು ಹಾಗೆಲ್ಲ ಏನಿಲ್ಲ, ನಾವು ಒಟ್ಟು ತುರಿದು ಹಾಕ್ಕೊಂಡ್ರೆ ಆಯಿತು. ಈ ದೋಸೆ ಹಿಟ್ಟಿಗೆ ಇದನ್ನು ಹಾಕ್ಕೊಳ್ತಾ ಇದ್ದೇನೆ. ಬೆಲ್ಲ, ಕಾಳುಮೆಣಸು ಮತ್ತು ಅಕ್ಕಿ, ಉದ್ದಿನಬೇಳೆ ಎಲ್ಲ ಉಂಟು, ಅದಕ್ಕೆ ನಾವು ಈ ಮುಳ್ಳು ಸೌತೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಇದಕ್ಕೆ ನಾನು ಸ್ವಲ್ಪ ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ನೀವು ತೆಂಗಿನ ತುರಿಯನ್ನು ಕಡಿಮೆ ಜಾಸ್ತಿ ಮಾಡ್ಕೊಳ್ಬೋದು. ತೆಂಗಿನ ತುರಿ ದೋಸೆ ಮಾಡುವಾಗ, ಅದು ದೋಸೆ ಫ್ರೈ ಆಗುವಾಗ ತುಂಬ ಟೇಸ್ಟಾಗಿ ಬರ್ತದೆ ತೆಂಗಿನ ತುರಿ ಹಾಕಿದರೆ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ನಾರ್ಮಲ್ ದೋಸೆಗಿಂತ ಸ್ವಲ್ಪ ಕಡಿಮೆ ಉಪ್ಪು ಹಾಕ್ಕೊಂಡ್ರೆ ಸಾಕು. ನಾವು ಬೆಲ್ಲ ಹಾಕ್ಕೊಂಡಿದ್ದೇವಲ್ಲ, ಅದಕ್ಕೆ ಜಾಸ್ತಿ ಉಪ್ಪು ಹಾಕೋದು ಬೇಡ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಆ ಮುಳ್ಳು ಸೌತೆ ಎಲ್ಲ ಚೆನ್ನಾಗಿ ಇದರೊಟ್ಟಿಗೆ ಮಿಕ್ಸ್ ಆಗಬೇಕು. ನೋಡಿ, ಕುಕುಂಬರ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಕುಕುಂಬರ್, ತೆಂಗಿನಕಾಯಿ ಎಲ್ಲ ಇದರೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನಾನು ಇಲ್ಲಿ ಒಂದು ಕಡೆಯಿಂದ ಹಂಚಿಟ್ಕೊಂಡು ಬಿಸಿ ಮಾಡ್ಕೊಳ್ತೇನೆ. ನೋಡಿ, ಕಾವಲಿ ಬಿಸಿಯಾಗಿದೆ. ಇದಕ್ಕೆ ನಾನು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ನೀವು ಬೇಕಾದರೆ ನಾನ್ ಸ್ಟಿಕ್ ಪ್ಯಾನ್ ಹಾಕ್ಕೊಂಡು ಎಣ್ಣೆ ಇಲ್ಲದೆ ಬೇಕಾದ್ರೂ ಮಾಡ್ಬೋದು. ಇನ್ನೂ ಹೆಲ್ದಿಯಾಗಿ ಬೇಕು ಅಂತ ಹೇಳಿದರೆ ಎಣ್ಣೆ ಹಾಕಿ ಮಾಡಿದರೆ ಸ್ವಲ್ಪ ಟೇಸ್ಟ್ ಇನ್ನೂ ಚೆನ್ನಾಗಿ ಬರ್ತದೆ. ಕೊಕೊನಟ್ ಆಯಿಲ್ ಹಾಕಿ ಮಾಡ್ಬೋದು, ಅಥವಾ ನೀವು ತುಪ್ಪ ಬೇಕಾದರೆ ತುಪ್ಪವನ್ನು ಯೂಸ್ ಮಾಡ್ಕೊಂಡು ಮಾಡಿದರೆ ಇನ್ನೂ ಟೇಸ್ಟಾಗಿ ಆಗ್ತದೆ. ಈಗ ನಾವು ಇದು ಚೆನ್ನಾಗಿ ಬಿಸಿ ಆದಮೇಲೆ ನಾನು ಇದನ್ನು ಹೊಯ್ಕೊಳ್ತಾ ಇದ್ದೇನೆ. ಈಗ ಫಸ್ಟಿಗೆ ನಾನು ದಪ್ಪಗೆ ಹೊಯ್ಕೊಳ್ತಾ ಇದ್ದೇನೆ. ನಿಮಗೆ ಹೇಗೆ ಬೇಕು ಹಾಗೆ ಮಾಡ್ಕೊಳ್ಬೋದು. ಕೆಲವರಿಗೆ ದಪ್ಪವಾಗಿ ಇಷ್ಟಪಡ್ತಾರೆ, ಹಾಗಿದ್ದರೆ ದಪ್ಪವಾಗಿ ಮಾಡ್ಬೋದು, ಹೊಯ್ಕೊಂಡು ಮಾಡ್ಬೋದು. ಇನ್ನು ತೆಳುವಾಗಿ ಬೇಕಂದರೆ ತೆಳುವಾಗಿ ಮಾಡ್ಕೊಳ್ಬೋದು. ನಾನು ಫಸ್ಟಿಗೆ ಸ್ವಲ್ಪ 1-2-3 ದಪ್ಪಗೆ ಮಾಡ್ತಾಯಿದ್ದೇನೆ. ಈಗ ಹಾಕಿ ಆದಮೇಲೆ ಇದಕ್ಕೆ ಮುಚ್ಚಳ ಮುಚ್ಚಿ 2 ನಿಮಿಷ ಇದು ಕುಕ್ ಆಗಲಿಕ್ಕೆ ಬಿಡ್ತೇನೆ. ಕುಕ್ ಆದಮೇಲೆ ಮೇಲೆ ವೈಟ್ ಇರಬಾರ್ದು, ಸ್ವಲ್ಪ ಅದು ಬೆಂದಿದೆ ಅಂತ ಅದನ್ನು ಮಚ್ಚಿ ಹಾಕ್ಕೊಂಡು 1 ನಿಮಿಷ ಅದನ್ನು ಬೇಯಿಸ್ಕೊಂಡು ಕಾಯಿಸ್ಕೊಂಡು ತೆಗಿತಾ ಇದ್ದೇನೆ. ಅದೇ ರೀತಿ ಈಗ ಇನ್ನೊಂದು ದೋಸೆ, ನಾನೀಗ ಅಡಿಗೆ ಎಣ್ಣೆ ಹಾಕ್ತಾ ಇಲ್ಲ. ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಈ ಥರ ನಾವು ತೆಳು ದೋಸೆ ಹೊಯ್ಕೊಳ್ಬೋದು. ಮಸಾಲೆ ದೋಸೆ ಎಲ್ಲ ಮಾಡ್ತೀವಲ್ಲ, ಈ ಥರ ಹೊಯ್ಕೊಳ್ಬೋದು. ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ತಾ ಇದ್ದೇನೆ ಇದನ್ನು. ನಿಮಗೆ ಸೈಜ್ ಹೇಗೆ ಬೇಕಾದರೂ, ಸ್ವಲ್ಪ ದೊಡ್ಡದು ಬೇಕಾದ್ರೆ ದೊಡ್ಡದು, ಸಣ್ಣದು ಬೇಕಾದರೆ ಸಣ್ಣದು, ಹೇಗೆ ಬೇಕಾದ್ರೂ ಮಾಡ್ಕೊಳ್ಬೋದು. ಇದನ್ನು ಹಾಗೆ 2 ನಿಮಿಷ ಒಂದು ಸೈಡ್ ಕುಕ್ ಆಗಬೇಕು. 2 ನಿಮಿಷ ಆದಮೇಲೆ ಅದನ್ನು ತಿರುಗಿಸಿ ಹಾಕಿ ಇನ್ನೊಂದು ಸೈಡ್. ಈಗ ಮಸಾಲೆ ದೋಸೆ ಥರ ಅದನ್ನೇ ಮಾಡಬೇಕಂತ ಹೇಳಿದರೆ ತವಾಗೆ ಫಸ್ಟ್ ನೀರು ಹಾಕ್ಕೊಳ್ಬೇಕು. ಅಂದರೆ ತವಾದ ಟೆಂಪ್ರೇಚರ್ ಫುಲ್ ಕಡಿಮೆ ಆಗಿರಬೇಕು, ಆಗ ಇದನ್ನು ಹಾಕ್ಕೊಳ್ಬೇಕು. ಹಿಟ್ಟನ್ನು ಹಾಕ್ಕೊಂಡ್ಮೇಲೆ ಮಸಾಲೆ ದೋಸೆಗೆಲ್ಲ ನಾವು ತಿರುಗಿಸ್ತೇವಲ್ಲ, ಅದೇ ಥರ ಹಾಕ್ಕೊಂಡ್ರೆ ಆಯಿತು. ನಾನಿಲ್ಲಿ 3 ಥರದಲ್ಲಿ ಹಾಕ್ಕೊಂಡಿದ್ದೇನೆ. ನಿಮ್ಗೆ ಯಾವ ಥರ ಈಸಿ ಆಗ್ತದೆ ಹಾಗೆ ಮಾಡ್ಕೊಳ್ಬೋದು. ಹೀಗೆ ಉಯ್ಕೊಳ್ಬೇಕು, ಹಾಗೆ ಉಯ್ಕೊಳ್ಬೇಕೇನು ಇಲ್ಲ, ಆ ಥರ ಏನೂ ಇಲ್ಲ.
ಇದಕ್ಕೆ ನಾನು ಮೇಲ್ಗಡೆ ಎಣ್ಣೆ ಹಾಕ್ಕೊಂಡು ಇದನ್ನು ಸಹ ಮಗ್ಚಿ ಹಾಕ್ಕೊಂಡಿದ್ದೇನೆ. ನಾವು ತಿರುಗಿಸಿ ಹಾಕೋದ್ರಿಂದ ಇದರ ಟೇಸ್ಟ್ ಚೆನ್ನಾಗಿ ಬರ್ತದೆ. ಮಸಾಲೆ ದೋಸೆ ಥರ ಮಾಡಿಕೊಂಡ್ರೆ ತೆಳುವಾಗಿ ಮಾಡ್ಕೊಂಡು ತೆಗಿಯುವಾಗ ಸ್ವಲ್ಪ ಜಾಗ್ರತೆಯಾಗಿ ಫಸ್ಟ್ ಸೈಡಿಂದ ತೆಗೆದುಕೊಳ್ಬೇಕು. ಒಂದೇ ಸಲ ತೆಗಿಲಿಕ್ಕೆ ಹೋದರೆ ಅದು ಅಂಟ್ಕೊಳ್ತದೆ, ಬೆಲ್ಲ ಎಲ್ಲ ಹಾಕಿರೋದ್ರಿಂದ ಸೈಡಿಂದ ತೆಗೆದುಕೊಂಡು ಮತ್ತೆ ನಿಧಾನಕ್ಕೆ ಹಂಚಿಂದ ಎದ್ದ ಮೇಲೆ ಮತ್ತೆ ಅದನ್ನು ಫುಲ್ ತಿರುಗಿಸ್ಕೊಂಡು ಹಾಕ್ಕೊಳ್ಬೇಕು. ಈ ಥರ ಎರಡು ಕಡೆ ಇದನ್ನು ನಾರ್ಮಲ್ ದೋಸೆ ಥರ ಇದು ಒಂದು ಕಡೆ ಬೇಯಿಸ್ಕೊಂಡ್ರೆ ಸಾಕಾಗೋದಿಲ್ಲ. ಇದು ಎರಡು ಕಡೆ ಬೇಯಿಸ್ಕೊಂಡ್ರೆ ತೆಂಗಿನಕಾಯಿ ಮುಳ್ಸೌತೆ ಎಲ್ಲ ಸ್ವಲ್ಪ ಎಣ್ಣೆ ಜೊತೆ ಬೆಂದರೆ ಅದು ಟೇಸ್ಟ್ ಚೆನ್ನಾಗಿ ಬರ್ತದೆ ರೋಸ್ಟ್ ಆದರೆ. ಈ ಥರ ನೋಡಿ ದೋಸೆ ನಮಗೆ ರೆಡಿಯಾಗಿದೆ. ಎರಡು ಕಡೆ ಇದು ಚೆನ್ನಾಗಿ ಕುಕ್ ಆಗಬೇಕು. ನೀವು ಇದನ್ನು ಬೇಕಾದರೆ ತೆಂಗಿನ ಎಣ್ಣೆ ಅಥವಾ ರಿಫೈನ್ಡ್ ಆಯಿಲ್ ಅಥವಾ ತುಪ್ಪ ಯಾವುದಲ್ಲಿ ಬೇಕಾದರೂ ಕಾಯಿಸ್ಕೊಳ್ಬೋದು. ನೋಡಿ ದೋಸೆ ಇದು ನೋಡಿ ತುಂಬ ತೆಳುವಾಗಿ ಚೆನ್ನಾಗಿ ಬಂದಿದೆ. ನೀವು ಇದನ್ನು ಬೇಕಾದರೆ ಅಪ್ಪದ ಕಾವಲಿಯಲ್ಲಿ ಅಪ್ಪ ಥರ ಬೇಕಾದರೂ ಕಾಯಿಸ್ಕೊಳ್ಬೋದು. ಅಪ್ಪ ಕೆಲವರು ಇಷ್ಟಪಡೋದಿಲ್ಲ, ಸಿಹಿ ಅಪ್ಪ ಕೆಲವರಿಗೆ ಇಷ್ಟ ಆಗೋದಿಲ್ಲ ಅಂತ ಹೇಳಿದ್ರೆ ಈ ಥರ ದೋಸೆ ಥರ ಮಾಡ್ಕೊಳ್ಬೋದು. ಇದು ತುಂಬ ಚೆನ್ನಾಗಿರ್ತದೆ. ಇದೇ ಥರ ನಾನು ಎಲ್ಲ ದೋಸೆಗಳನ್ನು ಮಾಡ್ಕೊಂಡು ಬರ್ತೀನಿ. ನೋಡಿ ಫ್ರೆಂಡ್ಸ್, ಟೇಸ್ಟಿಯಾದ ಮುಳ್ಸೌತೆಯ ದೋಸೆ ರೆಡಿಯಾಗಿದೆ. ಮಂಗಳೂರು ಕಡೆ ಮುಳ್ಸೌತೆ ಅಂತ ಹೇಳ್ತಾರೆ, ಮತ್ತು ಬ್ಯಾಂಗ್ಳೂರು ಕಡೆ ಎಲ್ಲ ಸೌತೆಕಾಯಿ ಅಂತ ಹೇಳ್ತಾರೆ. ಕುಕ್ಕುಂಬರ್ ದೋಸೆ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರ್ತದೆ. ಸ್ವಲ್ಪ ಸಿಹಿಯಾಗಿ ಸ್ವಲ್ಪ ಪೆಪ್ಪರ್ನ ಖಾರ ಎಲ್ಲ ಆಗಿ ಚೆನ್ನಾಗಿರ್ತದೆ ಟೇಸ್ಟು. ಇದಕ್ಕೆ ನಾವು ಚಟ್ನಿ ಬೇಕಾದರೆ ಮಾಡ್ಕೊಳ್ಬೋದು, ತೆಂಗಿನಕಾಯಿ ಚಟ್ನಿ, ಇಲ್ಲಾಂದರೆ ಖಾಲಿ ತುಪ್ಪದೊಟ್ಟಿಗೆ ತಿನ್ಬೋದು. ತುಂಬ ಟೇಸ್ಟಿಯಾಗಿರ್ತದೆ ತುಪ್ಪದ ಜೊತೆ. ನೀವು ಒಂದ್ಸಲ ಟ್ರೈ ಮಾಡಿ. ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಒಂದ್ಸಲ ಟ್ರೈ ಮಾಡೋದನ್ನು ಮರಿಬೇಡಿ.